ಇನ್ನು ದಸರಾ ಉದ್ಘಾಟನೆ ಕುಸ್ತಿ ಚಾಮುಂಡಿ ಬೆಟ್ಟದ ಆಸ್ತಿ ಕುರಿತಾದಂತ ರಾಜಕೀಯ ಮಾತಿನ ಯುದ್ಧ ಈಗ ಚಾಮುಂಡಿ ಚಲೋ ಕಡೆಗೆ ತಿರುಗ್ತಾ ಇದೆ. ಡಿಕೆ ಶಿವಕುಮಾರ್ ಕೊಟ್ಟಿದ್ದಂತ ಹೇಳಿಕೆಯನ್ನೇ ಅಸ್ತ್ರವಾಗಿಸಿಕೊಂಡು ಚಾಮುಂಡಿ ಚಲೋಗೆ ಪ್ಲಾನ್ ಮಾಡ್ತಾ ಇರುವಂತ ಬಿಜೆಪಿಗೆ ಕಾಂಗ್ರೆಸ್ ನಾಯಕರುಗಳು ತಿರುಗೇಟು ಕೊಡ್ತಿದ್ದಾರೆ. ಧರ್ಮಸ್ಥಳ ಚಲೋ ಆಯ್ತು, ಈಗ ಚಾಮುಂಡಿ ಚಲೋ ಜಟಾಪಟಿ. ದೆಹಲಿ ಚಲೋ ಮಾಡಲಿ ಅಂತ ಕಾಂಗ್ರೆಸ್ ನಾಯಕರ ಕಿಡಿ. ಧರ್ಮಸ್ಥಳ ಚಲೋ ನಡೆಸಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳಿದ್ರು. ನಿನ್ನೆ ಧರ್ಮಸ್ಥಳದಲ್ಲಿ ಅಬ್ಬರಿಸಿದ್ರು. ಧರ್ಮಸ್ಥಳ ಚಲೋ ಆಯ್ತು, ಈಗ ಚಾಮುಂಡಿ ಚಲೋಗೂ ಬಿಜೆಪಿ ಪ್ಲಾನ್ ಮಾಡ್ತಿದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿರುವುದು ಬಿಜೆಪಿಯನ್ನ ಕೆರಳಿಸಿದೆ. ಮುಷ್ತಾಕ್ ಆಯ್ಕೆ ಸಮರ್ಥಿಸಿ ಮಾತನಾಡುತ್ತಾ ಚಾಮುಂಡಿ ಹಿಂದೂಗಳ ಆಸ್ತಿಯಲ್ಲ ಎಂದಿದ್ದ ಡಿಕೆ ಹೇಳಿಕೆಗೂ ಬಿಜೆಪಿ ಕೆಂಡವಾಗಿದೆ. ಹೀಗಾಗಿ ಚಾಮುಂಡಿ ಚಲೋ ಮಾಡ್ತೀವಿ ಅಂತ ಸುಳಿವು ನೀಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಪ್ರಿಯಾಂಕ್ ಖರ್ಗೆ ದೆಹಲಿ ಚಲೋ ಮಾಡ್ಲಿ, ಕೇಂದ್ರದಿಂದ ಆಗ್ತಿರುವಂತ ಅನ್ಯಾಯದ ಬಗ್ಗೆ ಮಾತನಾಡ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಚಲೋ ಮಾಡ್ಲಿ ಬೇಡ ಅಂದಿದ್ದು ಯಾರು ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಏನಾದರೂ ಇದು ಹಿಂದೂ ದೇವಸ್ಥಾನ ಅಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾ ಹೋದ್ರೆ, ಇಲ್ಲೂ ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀರೋ ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೀರಿ. ಎಲ್ಲಾ ಕಡೆನೂ ಮಾಡ್ಲಿ, ದಿಲ್ಲಿ ಚಲೋನು ಮಾಡ್ಲಿ ಒಂದೊಂದ್ಸರಿ. ಬರೇ ಚಾಮುಂಡೇಶ್ವರಿ ಚಲೋ, ಧರ್ಮಸ್ಥಳ ಚಲೋ ಅಲ್ಲ, ದಿಲ್ಲಿ ಚಲೋನು ಮಾಡಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ. ಕೇಂದ್ರ ಸರ್ಕಾರದಿಂದ ಏನ್ ಅನ್ಯಾಯ ಕನ್ನಡಿಗರಿಗೆ ಆಗ್ತಾ ಇದೆ ಅದ್ರ ಪರವಾಗಿ ಧ್ವನಿ ಎತ್ತಿ, ಅವಾಗ ನಾವು ಒಪ್ತೀವಿ. ಸುಮ್ನೆ ಇವರು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಮಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ, ಮಾಡ್ಲಿ ಬೇಡದವ್ರು. ಮಿರ್ಜಾ ಇಸ್ಮಾಯಿಲ್ ಗೊತ್ತಾ ನಿಮ್ಗೆ? ಏನಾಗಿದ್ರು ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ಆಗ ಈ RSS ನವರು ಬಿಜೆಪಿ ಅವರು ಎಲ್ಲಿ ಹೋಗಿದ್ರು? ಇನ್ನು ಕುಂಕುಮ ಇಟ್ಕೊಂಡು ಬಾನು ಮುಷ್ತಾಕ್ ಚಾಮುಂಡಿ ಬೆಟ್ಟಕ್ಕೆ ಬರಲಿ, ನಂತರ ದಸರಾ ಉದ್ಘಾಟನೆ ಮಾಡ್ಲಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಸವಾಲ್ ಹಾಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಬೇರೆ ಧರ್ಮದವರಿಗೆ ಹೇಳೋದಕ್ಕೆ ಆಗುತ್ತಾ ಅಂದ್ರು. ಸೀರೆ ಇಟ್ಟು ಕುಂಕುಮ ಧರಿಸಿ, ಕುಂಕುಮ ಹಾಕಿ, ಮುಡಿಗೆ ಮಲ್ಲಿಗೆ ಹೂವನ್ನು ಹಾಕಿ ನೀವು ಬನ್ನಿ ಮೇಡಮ್, ನಾವು ಬೇಡ ಅಂತ ಹೇಳಲ್ಲ. ಸೀಸೆ ಮುಸ್ಲಿಂ ಧರ್ಮದವರು ಲೇಡಿ, ಅವಳು ಕನ್ನಡದಲ್ಲಿ ಬರೆದಿದ್ದಾರೆ. ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ? ಹಾಗಾದ್ರೆ ಇನ್ನೊಂದು ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ, ಮೈಸೂರು ನಾಡ ಹಬ್ಬ ಅಂತ ಇದೆ. ಇನ್ನೊಂದು ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ, ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ. ಬಿಜೆಪಿ ಅವರಿಗೆ ಚಾಮುಂಡಿ ಶಾಪ ತಟ್ಟುತ್ತೆ ಎಂದ ರಂಗನಾಥ್. ಇನ್ನು ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸಿದ್ರೆ ತಪ್ಪೇನು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ರು. ರಾಜಕೀಯ ಮಾಡಿದ್ರೆ ಬಿಜೆಪಿ ಅವರಿಗೆ ಚಾಮುಂಡಿ ಶಾಪ ತಟ್ಟುತ್ತೆ ಅಂತ ಶಾಸಕ ರಂಗನಾಥ್ ಭವಿಷ್ಯ ನುಡಿದ್ರು. ಏನ್ ತಪ್ಪೇನಿದೆ? ಈಗ ಚಾಮುಂಡೇಶ್ವರಿ ಚಲೋ ಇದರಲ್ಲಿ ಯಾರು ನಿಮ್ಮ ಬಾನು ಅವರಿಗೆ ಮಾಡೋದ್ರಲ್ಲಿ ಹಿಂದೆ ನಿಸಾರ್ ಅಹಮದ್ ಅವರು ಇದ್ರು, ಅಬ್ದುಲ್ ಕಲಾಂ ಆಜಾದ್ ಅವರಿಗೂ ಇವರೇ ಕರ್ಸಿದ್ರು. ಅವ್ರು ಬರ್ಲಿಕ್ಕೆ ಆಗಿಲ್ಲ. ಅವಾಗ ಅವ್ರು ಮುಸಲ್ಮಾನ್ ಅಂತ ಕರ್ಸಿದ್ರ ನೀವು, ಅಥವಾ ಅವ್ರ ಸಾಮರ್ಥ್ಯವನ್ನು ನೋಡ್ಕೊ ಕರ್ಸಿದ್ರ? ಅವರ ಒಂದು ಏನು ಈ RSS ಬಣಗಳಿಗೆ ಖುಷಿ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋಂಥ ಕೆಲಸ ಇದೆ ಅಷ್ಟೇ. ಬಿಜೆಪಿಯವರು ಧರ್ಮವನ್ನು ಆಧಾರಿತವಾದಂಥ ಒಂದು ರೀತಿಯ ದ್ವೇಷವನ್ನ, ಒಂದು ರೀತಿಯ ಹಗೆಯನ್ನ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ. ಮುಂದಿನ ತಿಂಗಳ ಚಾಮುಂಡೇಶ್ವರಿ ಶಾಪ, ಜನರ ಶಾಪ ಅವ್ರ ಮೇಲೆ ತಟ್ಟುತ್ತೆ. ಇವತ್ತು ಮೊನ್ನೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹೋಗಿ ಇನಾಗ್ರೇಟ್ ಮಾಡಿರೋಂಥ ದೃಶ್ಯಾವಳಿನ ನೋಡಿದೆ ನಾನು. ತಪ್ಪೇನು? ಅದೇ ರೀತಿ ಚರ್ಚ್ಗಳಿಗೂ ಎಲ್ಲರೂ ಹೋಗೋದಿಲ್ವೇ? ದಸರಾ ಉದ್ಘಾಟನೆ ಬಗ್ಗೆ ನಮ್ಮದೇನೋ ಅಭ್ಯಂತರವಿಲ್ಲ ಎಂದಿರುವ ಕರವೇ ಅಧ್ಯಕ್ಷ ನಾರಾಯಣಗೌಡ, ಭುವನೇಶ್ವರಿ ಬಗ್ಗೆ ಮಾತನಾಡಿದವರು ನಾಳೆ ಚಾಮುಂಡೇಶ್ವರಿ ಬಗ್ಗೆ ಮಾತನಾಡುವುದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ಪ್ರಶ್ನೆ ಹಾಕಿದ್ದಾರೆ. ದಸರಾವನ್ನ ಉದ್ಘಾಟನೆಯನ್ನ ಮಾಡಲಿಕ್ಕೆ ಅಭ್ಯಂತರ ಇಲ್ಲ, ಉದ್ಘಾಟನೆ ಮಾಡಲಿ. ಭುವನೇಶ್ವರಿ ಬಗ್ಗೆ ಮಾತಾಡೋದಾದ್ರೆ ನೀವು ನಾಳೆ ಚಾಮುಂಡಿ ಬಗ್ಗೆ ಮಾತಾಡಲ್ಲ ಅನ್ನೋ ಯಾವ ಗ್ಯಾರಂಟಿ? ಚಾಮುಂಡಿ ಒಪ್ಕೊಳ್ಳಲ್ಲ ಅನ್ನೋದಾದ್ರೆ, ಭುವನೇಶ್ವರಿ ಒಪ್ಕೊಳ್ಳಲ್ಲ ಅನ್ನೋದಾದ್ರೆ ಮತ್ತೆ ದಸರಾವನ್ನ ಹೇಗೆ ಉದ್ಘಾಟನೆ ಮಾಡ್ತೀರಿ? ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿರೋದು ಬಿಜೆಪಿಯನ್ನ ಕೆರಳಿಸಿದೆ. ಆದ್ರೆ ಕಾಂಗ್ರೆಸ್ ನಾಯಕರಂತೂ ಬಾನು ಮುಷ್ತಾಕ್ ಆಯ್ಕೆಯನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.